ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಡಿಯೋವನ್ನ ಲಕ್ಷ್ಯವಿಟ್ಟು ಗಮನಿಸಿಕೊಳ್ತಾ ಇರುವ ನಿಮ್ಮೆಲ್ಲರನ್ನ ಸರಿಸಾಟಿಲ್ಲದ ನಾಮವಾಗಿರುವ ಸಕಲ ಮೊಣಕಾಲುಗಳು ಊರುವ ನಸರೇತಿನ ಯೇಸು ಕ್ರಿಸ್ತನೆಂಬ ಅಧಿಕಾರವುಳ್ಳ ಜೀವವುಳ್ಳ ನಾಮದಲ್ಲಿ ಈ ವಿಡಿಯೋಗೆ ಸ್ವಾಗತ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕಳೆದ ವಿಡಿಯೋನಲ್ಲಿ ನಾನು ನೀವು ಧ್ಯಾನಿಸಿದಂತಹ ವಿಷಯಗಳು ಮನೋಹರವಾಗಿರುವಂತಹ ವಿಷಯಗಳು. ಒಂದು ವೇಳೆ ನೀವೇನಾದ್ರೂ ಅದನ್ನ ಲಕ್ಷ್ಯವಿಟ್ಟು ಗಮನಿಸದೆ ಹೋದ್ರೆ ಈ ಬಾರಿ ಹೋಗಿ ಗಮನಿಸ್ರಿ. ಅದರ ಕುರಿತಾಗಿ ವಿರೋಧ, ತದನಂತರವಾಗಿ ಅಥವಾ ಒಳ್ಳೆ ಒಂದು ಅಂಶ ಇದೆ ಅಂತ ನಿಮಗೇನಾದ್ರೂ ಅನ್ಸೋದಾದ್ರೆ ಅದನ್ನ ನಮಗೆ ಕಮೆಂಟ್ ನಲ್ಲಿ ತಿಳಿಸ್ರಿ ಎಂಬುದಾಗಿ ನಾವು ಇಷ್ಟಪಡ್ತಾ ಇದ್ದೇವೆ. ಈ ದಿವಸ ನಾನು ನೀವು ಧ್ಯಾನಿಸ್ಲಿಕ್ಕೋಸ್ಕರವಾಗಿ ಹೋಗ್ತಾ ಇರುವಂತಹ ವಿಷಯ ಏನು ಅಂತ ಹೇಳೋದಾದ್ರೆ, ದೇವರನ್ನ ನಾನು ನೀವು ನೈಜವಾಗಿ ಆಶ್ರಯಿಸಿಕೊಳ್ಳೋದಾದ್ರೆ ಅದರ ಪರಿಣಾಮ ಏನು ಅಂತ. ಮತ್ತೊಂದು ಬಾರಿ ಗಮನಿಸ್ರಿ, ದೇವರನ್ನ ನೈಜವಾಗಿ ಆಶ್ರಯಿಸಿಕೊಳ್ಳೋದಾದ್ರೆ ಅದರ ಪರಿಣಾಮ ಏನು. ಅನೇಕ ಜನರು ದೇವರನ್ನ ನೈಜವಾಗಿ ಆಶ್ರಯಿಸಿಕೊಳ್ಳುವಾಗ ನಮ್ಮ ಜೀವನದಲ್ಲಿ ವೇದನೆ ಇರಲ್ಲ, ನಮ್ಮ ಜೀವನದಲ್ಲಿ ಸಾಲ ಇರಲ್ಲ, ನಮ್ಮ ಜೀವನದಲ್ಲಿ ಶಾರೀರಿಕವಾಗಿರುವಂತಹ ಅಸ್ವಸ್ಥತೆಗಳಿರಲ್ಲ ಅಂತ ಅನೇಕ ಜನರು ಭಾವಿಸ್ಕೊಂಡಿರ್ತಾರೆ. ಆದ್ರೆ ನೈಜವಾಗಿ ಅದು ಸತ್ಯನಾ? ಇಲ್ಲ. ಇದಕ್ಕೆ ಆಧಾರವಾಗಿ ನಮಗೆಲ್ಲರಿಗೂ ಗೊತ್ತಿರೋ ಒಬ್ಬ ಕೀರ್ತನೆಗಾರನಿದ್ದಾನೆ. ಇವನು ದೇವರಿಂದ ಅಭಿಷೇಕಿಸಲ್ಪಟ್ಟಂತ ಒಬ್ಬ ವ್ಯಕ್ತಿಯಾಗಿದ್ದನು. ಈ ವ್ಯಕ್ತಿ ತನ್ನ ಜೀವಮಾನದಲ್ಲೆಲ್ಲ ದೇವರನ್ನೇ ಆಶ್ರಯಿಸಿಕೊಂಡಂತ ವ್ಯಕ್ತಿ. ಇವನು ಪ್ರಾರಂಭದ ಕೆಲವೊಂದು ಹಂತಗಳಲ್ಲಿ ಇವನು ಪಾಪಿಯಾಗಿದ್ದನು, ಪಾಪ ಮಾಡ್ತಾನೆ ದೇವರಿಗೆ ವಿರೋಧವಾಗಿ. ಆದರೂ ಸಹ ಪಶ್ಚಾತ್ತಾಪ ಪಟ್ಟು ಮನಮರಿಗೆ ದೇವರ ಹತ್ರ ಕೇಳಿ, ದೇವರೇ ನನ್ನನ್ನು ಕರುಣಿಸಬೇಕು ಅಂತ ಕೇಳಿ ಮನ ತಿರುಗ್ತಾನೆ ಈ ವ್ಯಕ್ತಿ. ತದನಂತರವಾಗಿ ದೇವರು ಇವನನ್ನ ಕ್ಷಮಿಸಿ ಇವನ ಜೀವನದಲ್ಲಿ ಕೆಲವೊಂದು ವಿಷಯಗಳನ್ನ ದೇವರು, ಅಂದ್ರೆ ಕೆಲವೊಂದು ಆಶೀರ್ವಾದಗಳನ್ನ ದೇವರ ಅವನ ಜೀವನದಲ್ಲಿ ಕೊಡ್ತಾರೆ. ನಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ದೇವರನ್ನ ಹೆಚ್ಚಾಗಿ ಆಶ್ರಯಿಸಿಕೊಂಡಂತ ವ್ಯಕ್ತಿಯಾಗಿದ್ದಂತಹ ದಾವೀದನ ಜೀವನದಲ್ಲಿ ಎಷ್ಟೋ ನೋವುಗಳಿತ್ತು, ಎಷ್ಟೋ ಪ್ರಯಾಸಗಳಿತ್ತು. ಅದನ್ನ ಗಮನಿಸೋದಾದ್ರೆ ಒಂದೊಂದಾಗಿ ನಾವು ವಿವರಿಸಿಕೊಂಡು ಹೋಗೋದಾದ್ರೆ, ಅವನ ಸುಮಾರು ಈ ಒಂದು ದಾಖಲೆಗಳು ಹೇಳೋ ಪ್ರಕಾರವಾಗಿ ಸುಮಾರು 12 ವರ್ಷಗಳ ಕಾಲ ಗುಹೆಗಳಲ್ಲಿ, ತದನಂತರವಾಗಿ ಅರಣ್ಯ ಪ್ರದೇಶದಲ್ಲಿ ಪ್ರಾಣ ಭೀತಿಯಲ್ಲಿ ಇರ್ತಾನೆ ಅವನು. ಅಂದ್ರೆ ತನ್ನ ಸ್ವಂತ ಮಗನೇ ಇವನನ್ನ ಕೊಲ್ಲಿಗೋಸ್ಕರವಾಗಿ ಹೋಗ್ತಾನೆ. ತದನಂತರವಾಗಿ ತನ್ನ ಸ್ವಂತ ಮಗನು ತನ್ನ ಸ್ವಂತ ಮಗಳನ್ನ ಏನ್ ಮಾಡ್ತಾನೆ ಅಂದ್ರೆ ಅತ್ಯಾಚಾರ ಮಾಡ್ತಾನೆ. ಇಷ್ಟೆಲ್ಲ ಪ್ರಯಾಸದ ನಡುವೆ, ಅಂದ್ರೆ ಇವನನ್ನು ಯಾವಾಗ ಅವನ ಮಗನಾಗಿರುವಂತ ಅಬ್ಷಾಲೋಮ್ ಕೊಲ್ತಾನೆ ಅನ್ನುವಂತ ಭಯದಲ್ಲಿ ಕಾಡುಗಳಿಗೆ, ತದನಂತರವಾಗಿ ಒಂದು ಗುಹೆಯಿಂದ ಇನ್ನೊಂದು ಗುಹೆಗೆ ಸಂಚಾರ ಮಾಡ್ತಾ ಇರ್ತಾನೆ. ಇಷ್ಟೊಂದು ವೇದನೆಯಲ್ಲಿ ಅರಸನಾಗಿದ್ರು ಅರಮನೆಯನ್ನು ತ್ಯಜಿಸ್ತಾನೆ. ಇಷ್ಟೆಲ್ಲ ವಿಷಯಗಳನ್ನ ಇಟ್ಕೊಂಡು ದಾವೀದನ ಲೋಕದೊಳಗಡೆ ಪಡುವಂತ ಪ್ರಯಾಸದ ನಡುವೆ ದೇವರನ್ನ ಆಶ್ರಯಿಸಿಕೊಂಡಿರ್ತಾನೆ. ಅಭಿಮಲೇಖನ ಮುಂದೆ ಹುಚ್ಚಿನ ರೀತಿಯಲ್ಲಿ ನಟನೆ ಮಾಡ್ತಾನೆ. ಇಷ್ಟೆಲ್ಲ ಪ್ರಯಾಸಗಳು ಅವನ ಜೀವನದಲ್ಲಿತ್ತು. ಯಾವಾಗ ದೇವರನ್ನ ಆಶ್ರಯಿಸಿಕೊಂಡಾಗ್ಲೂ ಸಹ, ಒಂದು ವೇಳೆ ನಾನು ನೀವು ಎಲ್ಲೋ ಒಂದು ಕಡೆ ಕುತ್ಕೊಂಡು ಪ್ರಸಂಗ ಮಾಡುವಾಗ್ಲೋ ಅಥವಾ ಇನ್ನಿತರ ವಿಷಯಗಳಲ್ಲಿ ಜನರ ಹತ್ರ ಮಾತಾಡುವಾಗ್ಲೋ ದೇವರನ್ನ ಆಶ್ರಯಿಸಿಕೊಳ್ಳುವಾಗ ನಿಮಗೆ ಪ್ರಯಾಸಗಳಿಲ್ಲ, ವೇದನೆ ಇಲ್ಲ, ಶಾರೀರಿಕವಾಗಿರುವಂತಹ ಅಸ್ವಸ್ಥತೆಗಳಿಲ್ಲ ಒಂದು ವೇಳೆ ಅಂತ ಹೇಳೋದಾದ್ರೆ ಸತ್ಯವೇದದಲ್ಲಿ ಬರೆದಿರುವಂತ ತಪ್ಪಾಗ್ಬಿಡ್ತದೆ. ಪ್ರಿಯ ಸಹೋದರ ಸಹೋದರಿ, ಸತ್ಯವೇದದಲ್ಲಿ ಏನ್ ಹೇಳ್ತಾ ಇದೆ ಗೊತ್ತಾ? ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಧೈರ್ಯದಿಂದಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ. ಪ್ರಸಂಗಿಯ ಒಂದು ಭಾಗದಲ್ಲಿ ನಾವು ನೋಡ್ತೇವೆ, ದೇವರೊಬ್ಬನಿಗೆ ದಯಪಾಲಿಸಿದಂತ ಜೀವಮಾನದ ದಿವಸಗಳೆಲ್ಲ ಅವನ ಲೋಕದಲ್ಲಿ ಪಡುವಂತಹ ಪ್ರಯಾಸದ ನಡುವೆ ಅವನ ಸುಖವನ್ನ ಅನುಭವಿಸುವಂತದ್ದು ಮೇಲಾಗಿಯೂ ಉಚಿತವಾಗಿಯೂ ಇದೇ ಅವನ ಪಾಲು ಎಂಬುದಾಗಿ ನಾವು ಗಮನಿಸಿಕೊಳ್ತೇವೆ. ಏನಂತೆ, ದೇವರೊಬ್ಬನಿಗೆ ಒಂದಿಷ್ಟು ದಿವಸಗಳು ಒಬ್ಬ ಮನುಷ್ಯನಿಗೆ ಕೊಟ್ಟಿರ್ತಾರೆ. ಈ ದಿವಸಗಳ ನಡುವೆ ಅವನ ಲೋಕದಲ್ಲಿ ಅವನು ಪಡ್ತಾನಲ್ಲ ಪ್ರಯಾಸ, ಅವುಗಳ ನಡುವೆ ಅವನ ಸುಖವನ್ನ ಅನುಭವಿಸ್ಬೇಕಂತೆ. ಹಾಗಾದ್ರೆ ಅವನ್ ಪಡುವಂತ ಪ್ರಯಾಸದಲ್ಲಿ ಹೇಗ್ ಸುಖವನ್ನ ಅನುಭವಿಸುವುದು ಅಂತ ಹೇಳ್ಬಿಟ್ಟು ನಾವೇನಾರ ಪ್ರಶ್ನೆ ಏನಾದ್ರೂ ಇಡೋದಾದ್ರೆ ಅದಕ್ಕೆ ಉತ್ತರವಾಗಿ ದೇವರನ್ನ ಆಶ್ರಯಿಸಿಕೊಟ್ಟಂತಕ ದಾವೀದನ ಏನ್ ಹೇಳ್ತಾನೆ ಗೊತ್ತಾ? 16ನೇ ಕೀರ್ತನೆಯಲ್ಲಿ ಏನು ಅಂತ ಹೇಳೋದಾದ್ರೆ, ಯೆಹೋವನು ನನ್ನ ಒಡೆಯನಿಗೆ ನಾನು ಏನಂತ ಹೇಳ್ತೀನಿ ಅಂತ ಹೇಳೋದಾದ್ರೆ, ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲ ಎಂತಲೂ ಎಂಬುದಾಗಿ ಹೇಳ್ತಾನೆ. ಇದರ ಅರ್ಥ ಏನ್ ಗೊತ್ತಾ? ದಾವೀದನ ಸುಖ ಯಾರಂತೆ? ಯೆಹೋವನಾಗಿದ್ದನು. ಈ ದಿವಸ ಅರ್ಥ ಮಾಡ್ಕೊಳ್ಬೇಕು, ಲೋಕದಲ್ಲಿ ಪಡುವಂತ ಪ್ರಯಾಸದ ನಡುವೆ ನಾನು ನೀವು ಸುಖವನ್ನ ಅನುಭವಿಸ್ಬೇಕಂತೆ. ಹಾಗಾದ್ರೆ ಲೋಕದಲ್ಲಿ ಪಡ್ತಾ ಇರುವಂತಹ ಪ್ರಯಾಸದ ನಡುವೆ ನಾನು ನೀವು ಸುಖವನ್ನ ಅನುಭವಿಸಬೇಕು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನೆಂಬ ಸುಖವನ್ನ ಅನುಭವಿಸಬೇಕು. ವೇದನೆಗಳಾಗ್ಲಿ, ಶಾರೀರಿಕವಾಗಿರುವಂತಹ ಅಸ್ವಸ್ಥತೆಗಳಾಗ್ಲಿ, ಇದು ಯಾವುದು ಸಹ ನಮ್ಮನ್ನ ಕ್ರಿಸ್ತನಿಂದ ಅಗಲಿಸಬಾರ್ದು. ಅದಕ್ಕೋಸ್ಕರವಾಗಿ ನಾವೇನ್ ಮಾಡಬೇಕು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ನಾವು ಪಡುವಂತ ಪ್ರಯಾಸದ ನಡುವೆ ಕರ್ತನಾದ ಯೇಸು ಕ್ರಿಸ್ತನೆಂಬ ಸುಖ
ಸುಖವನ್ನ ಅರಿತುಕೊಳ್ಬೇಕು. ಆತನ ಕುರಿತಾಗಿ ನಾವು ತಿಳಿದುಕೊಳ್ಬೇಕು. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳ್ರಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಈ ಲೋಕದಲ್ಲಿ ಪಡುವಂತ ಪ್ರಯಾಸಗಳ ನಡುವೆ ಹೆದರುವಂತ ಅವಶ್ಯಕತೆಗಳಿಲ್ಲ. ಯಾಕೆ ಅಂತ ಹೇಳೋದಾದ್ರೆ ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಬೇಕು. ನಾನು ನೀವು ದೇವರನ್ನ ನೈಜವಾಗಿ ಆಶ್ರಯಿಸಿಕೊಳ್ಳುವಾಗ ನಮ್ಮ ಜೀವನದಲ್ಲಿ ಅನೇಕ ಶೋಧನೆಗಳಿದೆ. ಈ ಶೋಧನೆಗಳು ನಮ್ಮನ್ನ ಬಲಪಡಿಸ್ತದೆ. ಪ್ರಿಯ ಸಹೋದರ ಸಹೋದರಿ, ಆ ಕಾರಣದಿಂದ ನಾವು ಗಮನಿಸಿಕೊಳ್ಬೇಕು. ಇಸ್ರಾಯೇಲರನ್ನ ಯಾಕುತ್ತ 40 ವರ್ಷಗಳ ಕಾಲ ಆ ಕಾಡುಗಳಲ್ಲಿ ನಡೆಸಿದ್ದು ಅವರ ಮನೋಭಾವವನ್ನ ಪರೀಕ್ಷಿಸ್ಲಿಕ್ಕೆ ಅಂತ ಸತ್ಯವೇದ ಹೇಳುತ್ತದೆ. ಈ ದಿವಸ ಅನೇಕ ವಿಧವಾಗಿರುವಂತಹ ವೇದನೆಗಳಲ್ಲಿ ನಾನು ನೀವು ಇರಬಹುದು. ನಮ್ಮ ಮನೋಭಾವವನ್ನ ಪರೀಕ್ಷಿಸ್ಲಿಕ್ಕೋಸ್ಕರವಾಗಿ ಆ ಕಾರಣದಿಂದ ದೇವರನ್ನ ನೈಜವಾಗಿ ಆಶ್ರಯಿಸಿಕೊಳ್ಳುವಾಗ ನಮ್ಮ ಜೀವನದಲ್ಲಿ ಅನೇಕ ಪ್ರಯಾಸಗಳಿರ್ತದೆ. ಈ ಪ್ರಯಾಸ ಯಾವುದು ಕ್ರಿಸ್ತನಿಂದ ನಮ್ಮನ್ನ ಅಗಲಿಸಬಾರದು. ಆ ಕಾರಣದಿಂದ ಒಂದು ವೇಳೆ ಇವತ್ತಿನ ದಿವಸ ನೀವು ಯಾರಿಗಾದ್ರೂ ಹೇಳ್ತಾ ಇರೋದಾದ್ರೆ ಕ್ರಿಸ್ತನನ್ನ ಆಶ್ರಯಿಸಿಕೊಳ್ಳುವಾಗ ನಿಮ್ ಜೀವನದಲ್ಲಿ ಅಸ್ವಸ್ಥತೆಗಳು ಬರಲ್ಲ ಅಥವಾ ಅನೇಕ ನೋವುಗಳು ಬರಲ್ಲ ಅಂತ ಹೇಳ್ತಾ ಇರೋದಾದ್ರೆ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಅದು ತಪ್ಪಾಗಿರುವಂತಹ ಸಂದೇಶ ಆಗಿರ್ತದೆ. ನೈಜವಾಗಿ ಆಶ್ರಯಿಸಿಕೊಳ್ಳುವಾಗ ಇವೆಲ್ಲ ಪ್ರಯಾಸ ಬರ್ತದೆ. ಇವುಗಳ ನಡುವೆ ಲೋಕದೊಳಗಡೆ ಪಡುವಂತಹ ಪ್ರಯಾಸದಲ್ಲಿ ಸುಖವನ್ನ ಅನುಭವಿಸಬೇಕು. ಆ ಸುಖವು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಸುಖವನ್ನೇ ಎದುರು ನೋಡ್ತಾ ನಾವು ಜೀವಿಸೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.